ನಮಸ್ತೆ. 24/4/2024 ಬುಧವಾರ ಶುಕ್ಲ ಪಕ್ಷ ಪ್ರಥಮ ದಿನ ಪೂರ್ತಿ ಇದೆ. ಆದ್ದರಿಂದಾಗಿ ಇವತ್ತು ಶುಭ ಕಾರ್ಯಗಳಿಲ್ಲ, ಮುಹೂರ್ತ ಕಾರ್ಯಗಳಿಲ್ಲ. ಅದು ಅಲ್ಲದೆ ಇವತ್ತಿನ ಸ್ವಾತಿ ನಕ್ಷತ್ರ ರಾತ್ರಿ 12:40:38 ಸ್ವಾತಿ ನಕ್ಷತ್ರ ಬೇರೆ, ಪ್ರಥಮ ಬೇರೆ. ಪ್ರಥಮ ಅನ್ನುವ ವಿಷಯ ಮಗು ಹುಟ್ಟೋದಕ್ಕೆಲ್ಲ ಲೆಕ್ಕಕ್ಕಿಲ್ಲ. ಸ್ವಾತಿ ನಕ್ಷತ್ರ ಮಹಾ ನಕ್ಷತ್ರ, ಕಾರ್ಯಸಿದ್ಧಿಯೂ ಉಂಟು. ಇವತ್ತಿನ ದಿನ ಪ್ರಕಾರ 100% ಒಳ್ಳೆಯದು ಕೆಟ್ಟದ್ದು ನೋಡೋಣ. ನಕ್ಷತ್ರ ಪಾದಗಳನ್ನ ನೋಡೋಣ. 6:03 11:40 ಸ್ವಾತಿ ನಕ್ಷತ್ರ 2ನೇ ಪಾದ. ಆನಂತರ ಸಂಜೆ 6:11 ಸ್ವಾತಿ ನಕ್ಷತ್ರ 3ನೇ ಪಾದ. ಆನಂತರ ರಾತ್ರಿ 12:41 ಸ್ವಾತಿ ನಕ್ಷತ್ರ 4ನೇ ಪಾದ. ಅಷ್ಟರಲ್ಲಿ ಹುಟ್ಟಿದ್ರೆ ಸ್ವಾತಿ ನಕ್ಷತ್ರ ಅಂತ. ಆಮೇಲೆ ವಿಶಾಖ ನಕ್ಷತ್ರ ಸ್ಟಾರ್ಟ್ ಆಗಿ ನಾಳೆಯವರೆಗೂ ವಿಶಾಖ ನಕ್ಷತ್ರವಿದೆ. ಅಂತಂದರೆ 25ನೇ ತಾರೀಕುವರೆಗೂ ವಿಶಾಖ ನಕ್ಷತ್ರವಿದೆ. ನಾಳೆಯ ದಿನ ಕಾರ್ಯಸಿದ್ಧಿಯು ಆನಂದವು ಕೂಡಿ ಬರುತ್ತದೆ. ಆದ್ದರಿಂದ ನಾಳೆಯೂ ತೊಂದರೆ ಇಲ್ಲ, ನಾಳೆ ಒಳ್ಳೆಯ ದಿನ. ಇವತ್ತಿನ ಮತ್ತಷ್ಟು ವಿಶೇಷಗಳನ್ನ ನೋಡೋಕೆ ಹೋದರೆ, ಇವತ್ತು ಮಧ್ಯಾಹ್ನ ಅಭಿಜಿತ್ ಮುಹೂರ್ತವಿಲ್ಲ. ಅದೇ 100% ಇರೋದ್ರಲ್ಲಿ ಒಳ್ಳೆಯ ಟೈಮು ಅಂತಲ್ಲ ಇವತ್ತು ನೋಡೋಣ. 100% ಒಳ್ಳೆಯದು ಅಂತಂದಾಗ ಯಾವುದೇ ಒಳ್ಳೆಯ ಕಾರ್ಯಗಳು ಬೇಕಾದ್ರೂ ಪ್ರಾರಂಭ ಮಾಡ್ಬೋದು ಅಂತ. ಬೆಳಗ್ಗೆ 6:03 7:16 ಶುಭವಾಗಿದೆ. 9:22 AM 11:51 ಶುಭವಾಗಿದೆ. ಮತ್ತೊಂದು ಸಮಯ ಅಂತಂದರೆ ಮಧ್ಯಾಹ್ನದಲ್ಲಿ ಬರುವಂಥದ್ದು ಇರ್ತದೆ. ನಮಗೂ ತಕ್ಕಂತೆ ನಾವು ನೋಡ್ಕೊಂಡು ಮಾಡ್ಬೋದು. ಆದರೂ ಪ್ರಥಮ ಇರೋದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಯಾಕೆಂತಂದರೆ 1:54 ಮಧ್ಯಾಹ್ನದಿಂದ ರಾತ್ರಿ 12:39 ಚೆನ್ನಾಗಿದೆ. ಮತ್ತು ರಾತ್ರಿ 2:06 4:34 ಚೆನ್ನಾಗಿದೆ. ಸರಿ, ಚೆನ್ನಾಗಿದೆ ಅಂತಂದರೆ ಪ್ರಥಮ ಅಂತಂದರೆ ಏನರ್ಥ ಅಂದರೆ, ಚೆನ್ನಾಗಿದೆ ಅಂತಂದರೆ ಒಳ್ಳೆಯ ಕಾರ್ಯಗಳನ್ನ ನಾವು ಪ್ರಾರಂಭ ಮಾಡೋದು ಬೇಡ. ಅಂದರೆ ಮುಹೂರ್ತ ಕಾರ್ಯಗಳನ್ನ ನಾವು ಪ್ರಾರಂಭ ಮಾಡೋದು ಬೇಡ. ಹಣಕಾಸು ವಿಷಯಗಳಲ್ಲಿ, ಮಕ್ಕಳು ಹುಟ್ಟುವ ವಿಷಯಗಳಾದರೆ ಇನ್ನೇನು ಎಲ್ಲ ರೆಡಿಯಾಗಿರುತ್ತದೆ. ಮಗು ಆಚೆ ಬರಲೇಬೇಕು. ಅದು ಒಂದಕ್ಕೂ ನಾವು ಖಂಡಿತವಾಗಿ ನೋಡೋಕ್ಕಾಗೋದಿಲ್ಲ. ಆದ್ದರಿಂದಾಗಿ ಈ ವಿಷಯಗಳಲ್ಲಿ ಗಮನ ಇಟ್ಕೊಂಡು ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯಗಳಲ್ಲಿ ಕೆಲವು ಕಾರ್ಯಗಳನ್ನು ಮಾಡಿಸ್ಕೊಳ್ಳಿ. 100% ಕೆಟ್ಟ ಟೈಮು ಅಂತ ಬರುತ್ತದೆ. ಅದರಲ್ಲಿ ಯಾವ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರದು. ಆ 100% ಕೆಟ್ಟದು ಅಂತಂದಾಗ ರಾಹುಕಾಲ, ಯಮಕಂಡ ಕಾಲ, ನಕ್ಷತ್ರ ವಿಷಘಟಿಕಾ ಕಾಲ ಈ ರೀತಿ ಎಲ್ಲ ಸೇರುತ್ತದೆ. ಅದರಲ್ಲಿ ನಾವು ಸೆಲೆಕ್ಟ್ ಮಾಡುತ್ತೀವಿ 100% ಕೆಟ್ಟದು ಅಂತ. ಉದಾಹರಣೆ ನೋಡಬೇಕು ಅಂತಂದರೆ, ಇವತ್ತು ಮೀನ ಚಂದ್ರಾಷ್ಟಮ, ಅಂದರೆ ಮೀನ ರಾಶಿಯವರಿಗೆ ಚಂದ್ರಾಷ್ಟಮ ದೋಷವಿದೆ. ಯಾರಿಗೂ ಅಂತಂದರೆ ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ, ಉತ್ತರಾಭಾದ್ರ ನಕ್ಷತ್ರದ ಒಟ್ಟು 4 ಪಾದಗಳು, ರೇವತಿ ನಕ್ಷತ್ರದ ಒಟ್ಟು 4 ಪಾದಗಳಿಗೂ ಕೂಡ ದೋಷವಿದೆ. ಆಮೇಲೆ ಅಂದರೆ 7:15 ಮೇಲೆ 9:20 ಮೃತ್ಯು ಇದೆ. ಸೇಮ್ ಟೈಮಲ್ಲೇ ಅಂದರೆ ಮೃತ್ಯು ಇನ್ನೂ ಮುಗಿದಿಲ್ಲ, ಅಷ್ಟರಲ್ಲೇ 7:36 9:10 ಯಮಕಂಡ ಕಾಲವಿದೆ. ಹಂಗಾಗಿ ಈ ಸಮಯವೇ ತುಂಬ ಅಪಾಯಕಾರಿಯಾಗಿರುವಂಥ ಸಮಯ. ಎಚ್ಚರ. ಬೆಳಗ್ಗೆ 11:53 ಮಧ್ಯಾಹ್ನ 12:43 ದುರ್ಮುಹೂರ್ತ. ಈ ದುರ್ಮುಹೂರ್ತ ಮುಗಿಯೋ ಅಷ್ಟರಲ್ಲೇ 12:18 1:52 ಮಧ್ಯಾಹ್ನದವರೆಗೂ ರಾಹುಕಾಲವಿದೆ. ರಾತ್ರಿ 12:41 2:04 ಮೃತ್ಯು. 12 ಗಂಟೆ ಮೇಲೆ ವ್ಯವಹಾರಗಳು ಯಾವುದೂ ಬೇಡ ಅಂತ. ಅದೇ ಥರ ಬೆಳಗಿನ ಜಾವ ತಗೊಂಡ್ರೂ ಕೂಡ ಮೃತ್ಯು ಕೂಡಿ ಬಂದಿದೆ. ಆದ್ದರಿಂದಾಗಿ ಇವತ್ತಿನ ದಿನ ಪ್ರಕಾರ 4:35 ಮೇಲೆ ಬ್ರಹ್ಮ ಮುಹೂರ್ತ ಕೂಡ ದೋಷವಿದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಇವತ್ತು ಮತ್ತಷ್ಟು ವಿಶೇಷಕ್ಕೆ ಹೋಗೋಣ. ಇವತ್ತಿನ ನಕ್ಷತ್ರ ಸ್ವಾತಿ. ಅಶ್ವಿನಿಯಿಂದ ರೇವತಿವರೆಗೂ ಹೇಗಿದೆ ಅಂತ ನೋಡ್ಕೋಬೋದು. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಈ ದಿನದಲ್ಲಿ ಅನುಕೂಲವು ಸುಖವೂ ಇದೆ. ಹಂಗಾಗಿ ಶುಭ ದಿನವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಅನುಕೂಲವಿಲ್ಲದ ಪ್ರತ್ಯೇಕ ದಿನ.
ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಖಂಡಿತವಾಗಿ ಶುಭಕರವಾಗಿದೆ. ಇದು 1ನೇ ಪಾದ. ಇದೇ ಕೃತಿಕಾ ನಕ್ಷತ್ರ 2ನೇ ಪಾದ 3, 4 ಆದರೆ ಕ್ಷೇಮವು ಶತ್ರುನಾಶವೂ ಉಂಟು, ಹಾಗಾಗಿ ಶುಭಕರವಾಗಿದೆ. ರೋಹಿಣಿ ನಕ್ಷತ್ರ ವೃಷಭರಾಶಿಯವರಿಗೆ ವಿಪತ್ತು ಉಂಟು, ಆದ್ದರಿಂದ ಗಾಡಿಗಳಲ್ಲಿ ಹುಷಾರು, ಮೆಟ್ಲು ಹತ್ತೋರೆಲ್ಲ ಎಚ್ಚರವಾಗಿರಿ. ಮೃಗಶೀರ್ಷ ನಕ್ಷತ್ರ ವೃಷಭರಾಶಿ, ಸಂಪತ್ತು ಶತ್ರುನಾಶ ಈ ರೀತಿಯಾದ ದಿನವಿದು, ಹಾಗಾಗಿ ಶುಭಕರವಾಗಿದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿಯವರಿಗೆ ಸಂಪತ್ತು, ಸ್ವಲ್ಪ ಕಾರ್ಯವಿಘ್ನ, ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಜನ್ಮತಾರೆಯೂ ಕಾರ್ಯವಿಘ್ನವೂ ಉಂಟು, ಆದ್ದರಿಂದ ಖಂಡಿತ ಗಮನ ಕೊಡಬೇಕು. ಇನ್ನೊಂದು ದಿನ ಮಾಡೋಣ ಯಾವುದೇ ಕಾರ್ಯಗಳಾದರೂ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಪರಮ ಮಿತ್ರಧಾರೆಯಾಗಿದೆ. ಪರರ ಸಹಾಯದಿಂದಲೂ ನಿಮ್ಮ ಕಾರ್ಯಗಳು ಅನುಕೂಲಕರವಾಗಿ ಆಗಬೇಕು. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 4ನೇ ಪಾದ, ಪರಮ ಮಿತ್ರಧಾರೆಯಾಗಿದೆ. ನಿಮಗೂ ಅದೇ ರೀತಿಯಲ್ಲಿ ಶುಭಕರವಾಗಿದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಮಿತ್ರಧಾರೆ, ರೋಗ ಭಯವೆಲ್ಲ ಉಂಟು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಟೆನ್ಷನ್ ಇದೆ, ಟೆನ್ಷನ್ ಎಲ್ಲ ಬಿಟ್ಟುಬಿಡಿ. ಡೈಲಿ ತಗೊಳ್ಳುವ ಮಾತ್ರೆಯನ್ನು ಔಷಧಿನ ಸರಿಯಾಗಿ ತಗೊಳ್ಳಿ. ಮಕ ನಕ್ಷತ್ರ ಸಿಂಹರಾಶಿ, ಅನುಕೂಲವಿದೆ, ಲಾಭಗಳಿದೆ, ಶುಭಕರವಾಗಿದೆ. ಏನೊಂದು ಅಂತಂದರೆ ಪ್ರಥಮ ಅನ್ನೋ ಒಂದು ವಿಷಯನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನಂತರ ನೋಡುವಂಥದ್ದು ಪುಬ್ಬ ನಕ್ಷತ್ರ ಸಿಂಹರಾಶಿ, ಪ್ರತ್ಯೇಕ ತಾರೆ, ಅನುಕೂಲವಿಲ್ಲದ ದಿನವಿದು, ಎಚ್ಚರವಾಗಿರಬೇಕಾಗ್ತದೆ. ಉತ್ತರ ನಕ್ಷತ್ರ ಸಿಂಹರಾಶಿ, ಕ್ಷೇಮವು ದ್ರವ್ಯ ಲಾಭವೂ ಉಂಟು. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಕ್ಷೇಮ ಇದೆ, ಧನಹಾನಿಯೂ ಇದೆ, ಆದ್ದರಿಂದ ಮಿಕ್ಸ್ ಆಗಿರುವ ದಿನವಿದು. ಹಣಕಾಸಿನ ವಿಷಯದಲ್ಲಿ ಕೊಡುವ ತಗೊಳ್ಳುವ ವಿಷಯಗಳಲ್ಲಿ ಹೆಚ್ಚಿನ ಗಮನ ಕೊಟ್ಟುಬಿಡಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ವಿಪತ್ತು ಉಂಟು, ಧನಹಾನಿಯೂ ಉಂಟು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಸಂಪತ್ತಿದೆ, ಅದೇ ಸಮಯದಲ್ಲಿ ಧನಹಾನಿಯೂ ಇದೆ. ಇರುವಂಥದ್ದನ್ನು ಬರುವಂಥದ್ದನ್ನು ಭದ್ರವಾಗಿ ಇಟ್ಕೊಂಡೇ ದೋಷವಿಲ್ಲ. ಚಿತ್ತಾ ನಕ್ಷತ್ರ ತುಲಾರಾಶಿ, ಸಂಪತ್ತಿದೆ, ಶರೀರ ಸುಖವೂ ಇದೆ. ನಂತರ ನೋಡುವಂಥದ್ದು ಸ್ವಾತಿ ನಕ್ಷತ್ರ ತುಲಾರಾಶಿ, ನಿಮಗೆ ಜನ್ಮತಾರೆ ಇದು. ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳಿ, ಶರೀರ ಸುಖ ಉಂಟು, ಅದಕ್ಕೂ ತೊಂದರೆ ಇಲ್ಲ. ವಿಶಾಖ ನಕ್ಷತ್ರ ತುಲಾರಾಶಿ, ಪರಮ ಮಿತ್ರಧಾರೆ, ಶರೀರ ಸುಖವೆಲ್ಲ ಉಂಟು, ಅನುಕೂಲಕರವಾಗಿದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರತ್ವ ಇದೆ, ಎಲ್ಲರಲ್ಲೂ ಚೆನ್ನಾಗಿರಿ. ನಿಮ್ಮವರಲ್ಲೂ ಇನ್ನೂ ಸ್ವಲ್ಪ ಪ್ರೀತಿ ತೋರಿಸಿ, ವ್ಯಯಗಳು ಜಾಸ್ತಿ ಆಗುತ್ತದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆ, ಧನವ್ಯಯವೆಲ್ಲ ಉಂಟು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್ ಇದೆ, ವ್ಯಯವೂ ಇದೆ. ಮೂಲ ನಕ್ಷತ್ರ ಧನುಸು ರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಶುಭವಲ್ಲ, ಅಶುಭ ಕಾರ್ಯಗಳು ನಡೀತದೆ, ಎಚ್ಚರವಾಗಿರಬೇಕು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಖಂಡಿತ ಕ್ಷೇಮವು, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು, ಶುಭವಾಗಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಕ್ಷೇಮ, ಕೆಲಸ ಕಾರ್ಯಗಳ ಅಭಿವೃದ್ಧಿ, ಶುಭಕರವಾಗಿದೆ ಇವತ್ತು. ಶ್ರವಣ ನಕ್ಷತ್ರ ಮಕರ ರಾಶಿ, ಏಟು ಗಾಯಗಳು, ಜಾರುವ ದಿನವಿದೆ, ಎಚ್ಚರವಾಗಿರಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಸಂಪತ್ತಿದೆ, ಕೆಲಸ ಕಾರ್ಯಗಳು ಕೂಡ ಅಭಿವೃದ್ಧಿ ಉಂಟು. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಸಂಪತ್ತು, ಅದೇ ಸಮಯದಲ್ಲಿ ಕಾರ್ಯಗಳೆಲ್ಲ ಅಡೆತಡೆ ಇರುತ್ತದೆ, ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಶತಭಿಷ ನಕ್ಷತ್ರ ಕುಂಭರಾಶಿ, ಜನ್ಮತಾರೆ ಇದು, ಕಾರ್ಯಗಳಲ್ಲಿ ಅಡೆತಡೆ ಇರುತ್ತದೆ. ಇನ್ನೊಂದು ದಿನ ನಮ್ಮ ಕಾರ್ಯಗಳನ್ನ ಮಾಡೋಣ, ದೇವರಲ್ಲಿ ಪ್ರಾರ್ಥನೆ ಮಾತ್ರ ಇಟ್ಕೊಳ್ಳಿ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಮಿತ್ರತ್ವ, ಪರಮ ಮಿತ್ರತಾರೆ, ಪರರಿಂದ ಸಹಾಯ ಉಂಟು, ಅದನ್ನು ಪಡೆದು ನಿಮ್ಮ ಕಾರ್ಯಗಳನ್ನು ಮಾಡ್ಕೋಬೋದು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಪರಮ ಮಿತ್ರಧಾರೆಯು ಸ್ವಲ್ಪ ರೋಗವೃದ್ಧಿಯೂ ಉಂಟು, ಆದ್ದರಿಂದ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಲೇಬೇಕು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಮಿತ್ರಧಾರೆ, ಅದೇ ಸಮಯದಲ್ಲಿ ರೋಗವೃದ್ಧಿ, ಮಾತ್ರೆಯನ್ನು ನಿಲ್ಲಿಸಬೇಡಿ, ಸರಿಯಾಗಿ ತಗೊಳ್ಳಿ. ರೇವತಿ ನಕ್ಷತ್ರ ಮೀನರಾಶಿ, ಟೆನ್ಷನ್ ಇದೆ, ರೋಗವೃದ್ಧಿ ಇದೆ, ಆರೋಗ್ಯದ ಕಡೆ ಇವತ್ತು ಹೆಚ್ಚಾಗಿ ತಿರುಗಿ ನೋಡಿ. ಸರಿಯಾಗಿ ಸಮಯದಲ್ಲಿ ಊಟ ತಿಂಡಿ ಇದನ್ನು ಮೇಂಟೈನ್ ಮಾಡಿದ್ರೇ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ